ಶಿಕ್ಷಣ ಕೊಡುವಂಥ ಕೆಲಸ ಆಗ್ತಿರ್ತದೆ. ಆ ಶಿಕ್ಷಣದಿಂದ ಒಬ್ಬ ವ್ಯಕ್ತಿ ತಯಾರಾಗ್ತಾನೆ, ಈ ದೇಶದ ಸಂಪತ್ತು ತಯಾರಾಗ್ತದೆ ಅನ್ನೋದು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಒಂದೇ ಈ ದೇಶದ ಇವತ್ತಿನ ದುಸ್ಥಿತಿಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ, ಅಂದ್ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಎಂದೂ ಪ್ರತಿಪಾದನೆ ಮಾಡೋದು ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಬರಲಿ. ಸರ್ಕಾರ ಎಲ್ಲರಿಗೂ ಅಪ್ ಟು ಹೈಯರ್ ಎಜುಕೇಷನ್ ತನಕ ಫ್ರೀ ಎಜುಕೇಷನ್ ಕೊಟ್ಟರೆ ನಿಶ್ಚಿತವಾಗಿಯೂ ಈ ದೇಶ ಒಂದು ಬಲಿಷ್ಠ ದೇಶ ಆಗ್ತಿದೆ ಅನ್ನೋದು ಎರಡು ಮಾತೇ ಇಲ್ಲ. ಎಲ್ಲ ಮಕ್ಕಳಿಗೂ ಸಿಗಬೇಕು, ಅದರಲ್ಲೂ ವೈಜ್ಞಾನಿಕ ಶಿಕ್ಷಣ ಸಿಗಬೇಕಾಗಿದೆ ನಮಗೆ. ಆ ಶಿಕ್ಷಣ ಸಿಕ್ತಂದ್ರೆ ಈ ದೇಶಕ್ಕೆ ನಿಶ್ಚಿತವಾಗಿಯೂ ಶ್ರೀಮಂತಿಗೆ ತಂತನ ಬರ್ತದೆ ರೀ. ಯಾಕಂದ್ರೆ ಶಿಕ್ಷಣ ಇತ್ತಂದ್ರೆ ಹಾದಿ ಹುಡುಕ್ಸಕ್ಕೆ ಹಸ್ತದೆ. ಆ ದಿಶೆಯಲ್ಲಿ ನಮ್ಮ ಈ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾಗಿದ್ದಂತಹ ಕುಮಾರ್ ಚಂದ್ರಶೇಖರನಾಥ ಸ್ವಾಮೀಜಿಯವರು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಇತಿಹಾಸದಲ್ಲಿ ತಮ್ಮದೇ ಅಂತ ಒಂದು ದಾಖಲೆಯನ್ನು ರಚಿಸಿ ಹೋಗಿದ್ದಾರೆ. ಅವರಿಗೆ, ಅವರ ಶಿಷ್ಯಂತರಿಗೆ, ಅವ್ರ ನಂತರ ಸ್ವಾಮೀಜಿಯವರಿಗೆ ಈ ಒಂದು ಏನಪ್ಪ ಏಕಾಏಕಿ ಎದ್ದು ಹೋದಂಥ ಸ್ವಾಮೀಜಿಯವರ ಒಂದು ವ್ಯಾಕೆಂಟ್ ಅದರಲ್ಲ ಖಾಲಿ ಜಾಗವನ್ನು ಈ ಮುಂದೆ ಬರುತ್ತಿರುವಂಥ ನಿಶ್ಚಲಾನಂದ ಸ್ವಾಮೀಜಿಯವರು ತುಂಬಲಿ. ಜೊತೆಗೆ ಈ ಸಂದರ್ಭದಲ್ಲಿ ದೇವೇಗೌಡರಾಗಿರ್ಬೋದು, ಅದೇ ಕಾಲಕ್ಕೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರಾಗಿರ್ಬೋದು, ಚಂದ್ರಗಿರಿ ಸ್ವಾಮೀಜಿಯವರಾಗಿರ್ಬೋದು, ಎಲ್ಲರೂ ಬಂದ ಇನ್ನುಳಿದ ಬೇರೆ ಬೇರೆ ವಿಜಯೇಂದ್ರ ಅವರಾಗಿರ್ಬೋದು, ವಿರೋಧ ಪಕ್ಷದ್ದು ಅಶೋಕ್ ಆಗಿರ್ಬೋದು, ಡಿ ಸದಾನಂದ ಗೌಡರಾಗಿರ್ಬೋದು, ಎಲ್ಲರೂ ಬಂದು ತಮ್ಮ ಅಂತಿಮ ನಮನ ಸಲ್ಲಿಸಿದರು. ನಾವು ನಮ್ಮ ಈ H16 ಮೂಲಕ ಅಥವಾ ಹೇಸಿದಾರ ಮೂಲಕ ಅವರಿಗೆ ಕೊನೆ ನಮನ ಸಲ್ಲಿಸ್ತಾ H16 ನ್ಯೂಸ್ ಅರ್ಥಾತ್ ಹೇಸಿದಾರ ಸತ್ಯದ ಕೈಗಿನಲ್ಲಿ ವಂದನೆಗಳು.